ಹಿಂದೂಗಳ ದೇವಸ್ಥಾನಗಳನ್ನ ಡೆಮಾಲಿಷ್ ಮಾಡಿದ ಹಾಗೆ ಚರ್ಚ್ನ ಮತ್ತೆ ಮಸೀದಿಗಳನ್ನು ಕೂಡ ನೀವು ಡೆಮಾಲಿಷ್ ಮಾಡ್ತೀರಾ? ಕೃಷ್ಣ ಬೈರೇಗೌಡ್ರೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಗೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಮಾರತಳಿಯ AECS ಲೇಔಟ್ ಅಲ್ಲಿ ನಡೆದಿರುವಂತ ಘಟನೆ ಇದು. ಫುಟ್ಪಾತ್ ತೆರವು ಕಾರ್ಯಾಚರಣೆ. ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಆಲ್ರೆಡಿ 2-3 ತಿಂಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ. ಫುಟ್ಪಾತ್ಗೆ ದೇವಸ್ಥಾನ ಅಡ್ಡ ಆಗಿತ್ತು ಅನ್ನೋ ಕಾರಣಕ್ಕೆ ದೇವಸ್ಥಾನನ ನೋಟಿಸ್ ಕೊಡದೇನೆ ಡೆಮಾಲಿಷ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಥಳೀಯರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳೆಲ್ಲ ಹೇಳ್ತಿರೋದೇನಂತ ಹೇಳಿದ್ರೆ, ನಾವು ರೂಲ್ಸ್ ಮಾಡಿದೀವಿ, ಆ ರೂಲ್ಸ್ ಪ್ರಕಾರ ಫುಟ್ಪಾತ್ ಮೇಲೆ ಯಾವುದೇ ದೇವಸ್ಥಾನಗಳಿದ್ರು ಕೂಡ ಖಂಡಿತವಾಗ್ಲೂ ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಾನು ಈ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಮಸೀದಿ ಮತ್ತೆ ಚರ್ಚ್ಗಳು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಫುಟ್ಪಾತ್ ಮೇಲೆ ಇಲ್ವಾ? ಡೆಮಾಲಿಷ್ ಮಾಡ್ತೀರಾ? ಹಾಗಾದ್ರೆ ಒಂದೇ ಒಂದು ಮಾಡಿದ್ವಲ್ಲ ನೀವು ಇದುವರೆಗೆ. ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಾಡ್ತಿರೋ ತರ ಇದೆ ನೀವು. ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ವಾ? ನೀವು ಮಸೀದಿಗಳನ್ನ ಚರ್ಚ್ಗಳನ್ನು ಕೂಡ ಅದೇ ರೀತಿ ಡೆಮಾಲಿಷ್ ಮಾಡ್ಬೇಕಲ್ವಾ ಫುಟ್ಪಾತ್ ಮೇಲೆ ಇರೋದಾದ್ರೆ? ಯಾಕೆ ಅದನ್ನ ಮಾಡ್ತಾ ಇಲ್ಲ ಇನ್ನು? ಹಿಂದೂ ದೇವಸ್ಥಾನಗಳನ್ನ ಮಾತ್ರ ಯಾಕೆ ಮಾಡ್ತಾ ಇದ್ದೀರಾ? ಅದೇನದು ಧರ್ಮದ ಹೆಸರಲ್ಲಿ ಮತ್ತೆ ಭೇದ ಭಾವ ಮಾಡ್ತಾ ಇರೋದು? ನೀವು ಯಾವ್ದಾದ್ರು ಒಂದು ರೂಲ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಸೇಮ್ ಅದೇ ರೀತಿ ಅನ್ವಯ ಆಗ್ಬೇಕದು. ಒಂದು ಧರ್ಮಕ್ಕೆ ಬೆಣ್ಣೆ, ಒಂದು ಧರ್ಮಕ್ಕೆ ಸುಣ್ಣ, ಆ ರೀತಿ ಮಾಡಕ್ ಹೋಗ್ಬಾರ್ದು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮಸೀದಿಗಳು, ಯಾವ್ಯಾವ ಚರ್ಚ್ಗಳು ಫುಟ್ಪಾತ್ ಮೇಲಿದಾವೆ, ಯಾರ್ಯಾರ ಆಸ್ತಿ ಪಾಸ್ತಿಗಳು ಫುಟ್ಪಾತ್ ಮೇಲಿದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅದನ್ನೆಲ್ಲ ಇವರೊಬ್ರು ಮುಟ್ತಾನೆ ಇಲ್ವಲ್ಲ. ಹಿಂದೂ ದೇವಸ್ಥಾನಗಳ ಮಾತ್ರ ಇವ್ರಿಗೆ ಟಾರ್ಗೆಟ್ ಆಗ್ತದೆ. ಯಾಕೆ ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾವ ಗೌರ್ಮೆಂಟ್ ನಡೀತಿರೋದು ಅಂತ ನಿಮಗೆ ಗೊತ್ತು, ಅವರ ಉದ್ದೇಶಗಳು ಗೊತ್ತು, ಧರ್ಮ ವಿರೋಧ ನೀತಿಗಳ ಬಗ್ಗೆ ನಿಮಗೆ ಗೊತ್ತು. ಅದಕ್ಕೆ ತಕ್ಕಂಗೆ ಇವರು ಬಿಹೇವ್ ಮಾಡ್ತಾ ಇದ್ದಾರೆ. ನಾನು ಹೇಳ್ಕೊತೀನಿ, ಬೇರೆಯವ್ರು ಹೇಳಲ್ಲ. ಅಷ್ಟೇ ವ್ಯತ್ಯಾಸ. ನಿಮಗೆ ಏನು ಅನಿಸ್ತು ಗೈಸ್ ಇದ್ರ ಬಗ್ಗೆ? ನಿಮ್ಮೆಲ್ಲರ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟು. ಕಮೆಂಟ್ ನಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಶೇರ್ ಮಾಡಿ. ಪ್ರತಿಯೊಬ್ಬ ಹಿಂದೂಗಳಿಗೂ ಈ ವಿಡಿಯೋ ರೀಚ್ ಆಗಬೇಕು. ಯಾರನ್ನ ಟ್ಯಾಗ್ ಮಾಡಬೇಕು, ಯಾರನ್ನ ಮೆನ್ಷನ್ ಮಾಡಬೇಕು ಅಂತ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತು. ದಯವಿಟ್ಟು ಆ ಕೆಲಸನ ಮಾಡಿ. ಹಾಗೇನೆ ರೀಪೋಸ್ಟ್ ಮಾಡಿ ಈ ವಿಡಿಯೋನ.